ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ AFM ಮೇಲೆ ಒಂದು ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 10 ಅಂತ ಏನಿದೆಲ್ಲ, ಸೊ ಈ ಕ್ವಶನ್ ಅನ್ನ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ದಲ್ಲಿ 10 ಮಾರ್ಕ್ಸ್ಗೆ ಕೇಳಿದ್ದಾರೆ. ಓಕೆ, 10 ಮಾರ್ಕ್ಸ್ ಕ್ವಶನ್ ಇದೆ. ಸೊ ಯಾವ ಥರ ಸಾಲ್ವ್ ಮಾಡಬೇಕು, ಏನೆಲ್ಲ ಪ್ರೊಸೀಜರ್ಸ್ ಅನ್ನ ಫಾಲೋ ಅಪ್ ಮಾಡಬೇಕು, ಓವರಾಲ್ ಡಿಸ್ಕಷನ್ ಅನ್ನ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ಇಲ್ಲಿ ಸ್ವಾತಿ ಲಿಮಿಟೆಡ್ ವೆನ್ ಟು ಟೇಕ್ ಓವರ್ ಜ್ಯೋತಿ ಲಿಮಿಟೆಡ್ ಅಂತ ಹೇಳ್ತಾರೆ. ಫೈನಾನ್ಷಿಯಲ್ ಡೀಟೇಲ್ಸ್ ಆಫ್ ಬೋತ್ ಕಂಪನೀಸ್ ಆರ್ ಫಾಲೋಸ್ ಅಂತ ಹೇಳ್ತಾರೆ. ಆರ್ ಆಸ್ ಫಾಲೋಸ್. ಫಸ್ಟ್ ಲ್ಯಾಬಿಲಿಟೀಸ್ ಅನ್ನ ಕೊಟ್ಟಿದ್ದಾರೆ, ಸ್ವಾತಿ ಲಿಮಿಟೆಡ್, ಜ್ಯೋತಿ ಲಿಮಿಟೆಡ್ ಹೇಳ್ತಾರೆ. ಲ್ಯಾಬಿಲಿಟಿದಾಗ ನೋಡ್ಕೊಂಡ್ಬಿಡ್ರಿ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಟ್ ರುಪೀಸ್, ಇದು ಅಬ್ಸರ್ವ್ ಮಾಡ್ರಿ. ಆಟ್ ರುಪೀಸ್ 10 ಈಚ 5 lakh rupees, 2 lakh rupees. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 80,000 ಇದೆ, ಇಲ್ಲಿ ನಿಲ್ ಇದೆ. ನೆಕ್ಸ್ಟ್ ಶೇರ್ ಪ್ರೀಮಿಯಂ 8,000, ಪ್ರಾಫಿಟ್ ಆ್ಯಂಡ್ ಲಾಸ್ ಇದೆ 1,20,000, ನೆಕ್ಸ್ಟ್ 20,000. ಓಕೆ, 10% ಡಿಬೆಂಚರ್ ಅನ್ನ ಕೊಟ್ಟಿದ್ದಾರೆ 45,000, ನೆಕ್ಸ್ಟ್ ಒನ್ 15,000. ಟೋಟಲ್ ಲ್ಯಾಬಿಲಿಟೀಸ್ 7,45,000, 2,43,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ನೋಡ್ರಿ, ಅಸೆಟ್ಸ್ ಅನ್ನ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಅಸೆಟ್ಸ್ ದಲ್ಲಿ 4 lakh rupees, 2 lakh rupees. ಕರೆಂಟ್ ಅಸೆಟ್ಸ್ 3,45,000, 43,000. ಟೋಟಲ್ ಅಸೆಟ್ಸ್ ರೀ 7,45,000, ನೆಕ್ಸ್ಟ್ ಒನ್ 2,43,000. ನೆಕ್ಸ್ಟ್ ನೋಡಿ, ಈ ಪಾಯಿಂಟ್ ಅಬ್ಸರ್ವ್ ಮಾಡ್ರಿದ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಪ್ರಿಫರೆನ್ಸ್ ಡಿವಿಡೆಂಡ್ ಅಂತ ಕೊಟ್ಟಿದ್ದಾರೆ 72,000, 45,000. ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ 38.42. ನೆಕ್ಸ್ಟ್ ನೋಡ್ರಿ, ಯು ಆರ್ ರಿಕ್ವೈರ್ಡ್ ಟು ಡೆಟರ್ಮೈನ್ ಶೇರ್ ಎಕ್ಸ್ಚೇಂಜ್ ರೇಷಿಯೋ. ಓಕೆ, ಶೇರ್ ಎಕ್ಸ್ಚೇಂಜ್ ರೇಷಿಯೋಕ ಶಾರ್ಟ್ ಫಾರ್ಮ್ ಏನಂತಾರೆ ಅಂದ್ರೆ SER ಅಂತಾರೆ. ಓಕೆ, ಶೇರ್ ಎಕ್ಸ್ಚೇಂಜ್ ರೇಷಿಯೋ ಅಂತೇಳಿ. ಟು ಬಿ ಆಫರ್ಡ್ ಟು ದ ಶೇರ್ ಹೋಲ್ಡರ್ಸ್ ಆಫ್ ಜ್ಯೋತಿ ಲಿಮಿಟೆಡ್ ಬೇಸ್ಡ್ ಆನ್ ಓಕೆ ನೆಟ್ ಅಸೆಟ್ಸ್ ವ್ಯಾಲ್ಯೂ ಅರ್ನಿಂಗ್ ಪರ್ ಶೇರ್ ವಿಚ್ ವುಡ್ ಬಿ ಪ್ರಿಪೇರ್ಡ್ ಫ್ರಾಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಸ್ವಾತಿ ಲಿಮಿಟೆಡ್ ಅಂತ ಕೇಳ್ತಾರೆ ಅವರ. ಓಕೆ, ಈ ತರ ಇದು ಕ್ವಶನ್ ಇದೆ. ಸೊ ಇಲ್ಲಿ 2 ಕಂಪ್ನಿ ಇದಾವೆ, ಸ್ವಾತಿ ಲಿಮಿಟೆಡ್ ಅನ್ನೋರ, ನೆಕ್ಸ್ಟ್ ಜ್ಯೋತಿ ಲಿಮಿಟೆಡ್ ಅನ್ನು. ಓಕೆ, ಸೊ ನೋಡೋಣ. ಸೊ ಫಸ್ಟ್ ಏನ್ ಮಾಡ್ರಿ, ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತೇಳಿ ವಿ ಹ್ಯಾವ್ ಟು ಮೆನ್ಷನ್. ಸಿಂಪಲ್ ಇದೆ ಪ್ರಾಬ್ಲಮ್, ಬಟ್ ಬೇಸ್ಡ್ ಇರೋದ ಫಾರ್ಮುಲಾ ಮೇಲಿದೆ. ಓಕೆ, ಫಸ್ಟಿಗೆ ಇವನ್ನ ಒಂದು 2 ಫಾರ್ಮುಲಾನ ನೀವು ನೆನಪಿನಲ್ಲಿ ಇಟ್ಕೊಂಡ್ಬಿಡ್ರಿ. ಕ್ಯಾಲ್ಕುಲೇಷನ್ ಆಫ್ ಶೇರ್ ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು, ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಶೇರ್ ಎಕ್ಸ್ಚೇಂಜ್ ರೇಷಿಯೋ ಕೊಟ್ಟಾರಲ್ರಿ. ಸೊ ದ್ಯಾಟ್ ರೀಸನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಶೇರ್ ಎಕ್ಸ್ಚೇಂಜ್ ರೇಷಿಯೋ. ಸೊ ಇದಕ್ಕೊಂದು ಫಾರ್ಮುಲಾ ಇದೆ, ನೆಟ್ ವರ್ತ್ ಪರ್ ಶೇರ್ ಆಫ್ ಅಕ್ವೈರ್ಡ್ ಕಂಪನಿ ಡಿವೈಡೆಡ್ ಬೈ ನೆಟ್ ವರ್ತ್ ಪರ್ ಶೇರ್ ಆಫ್ ಅಕ್ವೈರಿಂಗ್ ಕಂಪನಿ ಅಂತ ಹೇಳ್ತಾರೆ. ಓಕೆ, ಸೊ ಯಾವ ಕಂಪನಿ ಅಕ್ವೈರ್ಡ್, ಯಾವ ಕಂಪನಿ ಅಕ್ವೈರಿಂಗ್. ಓಕೆ, ಅದು ನಾನು ನಿಮ್ಗೆ ಡಿಟೇಲ್ ಹೇಳ್ತೇನೆ ಈಗ. ನೆಕ್ಸ್ಟ್ ನೋಡ್ರಿ, ನೆಟ್ ವರ್ತ್ ಬೇಕಲ್ಲ, ನೆಟ್ ವರ್ತ್ ಪರ್ ಶೇರ್ ಆಫ್ ಅಕ್ವೈರ್ಡ್ ಕಂಪನಿ ನೆಟ್ ವರ್ತ್ ಪರ್ ಶೇರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ ನೆಟ್ ವರ್ತ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಬೇಕು. ಓಕೆ, ಸೊ ಹಾಗಾದ್ರೆ ಫಸ್ಟಿಗೆ ಇವನ್ 2 ಕ್ಯಾಲ್ಕುಲೇಟ್, ಇಷ್ಟೇ 2 ಫಾರ್ಮುಲಾ ನೀವು ಮೆನ್ಷನ್ ಮಾಡ್ಕೋರಿ. ಅವನ ಫಸ್ಟ್ ಶೇರ್ ಎಕ್ಸ್ಚೇಂಜ್ ರೇಷಿಯೋನ ಮೆನ್ಷನ್ ಮಾಡ್ರಿ, ದೆನ್ ನೆಟ್ ವರ್ತ್ ಪರ್ ಶೇರ್ ಅನ್ನ ಮೆನ್ಷನ್ ಮಾಡ್ಕೋರಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ನೆಟ್ ವರ್ತ್ ಆಫ್ ಸ್ವಾತಿ ಲಿಮಿಟೆಡ್ ಅಂಡ್ ಜ್ಯೋತಿ ಲಿಮಿಟೆಡ್. ಓಕೆ, ಸೊ ಇದಾದ ನಂತರ SER ಅನ್ನ ಕ್ಯಾಲ್ಕುಲೇಷನ್ ಮಾಡೋಣ ಅಂದ್ರೆ ಶೇರ್ ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟಿಗೆ ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ನೆಟ್ ವರ್ತ್ ಆಫ್ ಸ್ವಾತಿ ಲಿಮಿಟೆಡ್ ಅಂಡ್ ಜ್ಯೋತಿ ಲಿಮಿಟೆಡ್ ಅಂತೇಳಿ. ನೆಕ್ಸ್ಟ್ ಒಂದು ನೋಡ್ರಿ, ಸೊ ನಮಗೆ ಇಲ್ಲಿ ಫಸ್ಟಿಗೆ ನೆಟ್ ಅಸೆಟ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಫಸ್ಟಿಗೆ ಏನು ಮಾಡೋಣ, ಅಂಡರ್ ನೆಟ್ ಅಸೆಟ್ಸ್ ವ್ಯಾಲ್ಯೂ ಮೆಥಡ್ ಅಂತ ಹಾಕ್ರಿ. ಸಮ್ ವರ್ಕಿಂಗ್ ನೋಟ್ಸ್ ಇಂಪಾರ್ಟೆಂಟ್ ಇಲ್ಲಿ. ಸೊ ಫಸ್ಟ್ ಒನ್ನ ಕ್ಯಾಲ್ಕುಲೇಷನ್ ಆಫ್ ನೆಟ್ ವರ್ತ್ ಆಫ್ ಸ್ವಾತಿ ಲಿಮಿಟೆಡ್ ಅಂಡ್ ಜ್ಯೋತಿ ಲಿಮಿಟೆಡ್ ಅಂತ ಹಾಕ್ರಿ. ಜಸ್ಟ್ ಏನೆಲ್ಲ ಅಸೆಟ್ಸ್ ಅನ್ನ ಟೋಟಲ್ ಮಾಡ್ರಿ, ಲ್ಯಾಬಿಲಿಟಿಯನ್ನ ಮೈನಸ್ ಮಾಡ್ಕೋತವ್ರಿ. ಸೊ ಇಲ್ಲಿ ಅಸೆಟ್ಸ್ ಯಾವ್ದಾವ್ ನೋಡ್ಕೋತವ್ರಿ, ಅಸೆಟ್ಸ್ ಅನ್ನ ನೋಡ್ರಿ. ಫಸ್ಟ್ 4 lakh ಫಿಕ್ಸ್ಡ್ ಅಸೆಟ್ಸ್ ಇದೆಯಲ್ಲ. ಓಕೆ, ನೆಕ್ಸ್ಟ್ ಒನ್ 2 lakh rupees ಇಲ್ಲೂ ಇದೆ ಸೇಮ್. ಕರೆಂಟ್ ಅಸೆಟ್ಸ್ 3,45,000, 43,000. ಇವೆರಡು ಮೆನ್ಷನ್ ಮಾಡ್ರಿ ಇವನ್ನ. ಸೊ ಇವನ್ನೆಲ್ಲ ಮೆನ್ಷನ್ ಮಾಡ್ರಿ. ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ನಾಗ 4 lakh, 2 lakh ಮೆನ್ಷನ್ ಮಾಡ್ರಿ. ನೆಕ್ಸ್ಟ್
current assets 3,45,000, next one 43,000. Okay, assets ಎಲ್ಲ ಆಯಿತು. ಸೊ ಅದನ್ನ ಅಸೆಟ್ಸ್ ಅನ್ನ ಟೋಟ್ಲಿಂಗ್ ಅದೇ. ಸೊ ಟೋಟ್ಲಿಂಗ್ ನೀವು ಮಾಡಬೇಕಿಲ್ಲಿ. ಸೊ 7,45,000, 2,43,000. ಓಕೆ, ನೆಕ್ಸ್ಟ್ ಲೆಸ್ ಲ್ಯಾಬಿಲಿಟಿಯನ್ನು ಮೈನಸ್ ಮಾಡ್ರಿ ನಾ. ಸೊ ಲ್ಯಾಬಿಲಿಟಿ ಸೈಡ್ ಸೊ ಯಾವೆಲ್ಲ ಇನ್ಫಾರ್ಮೇಶನ್ ಕೊಟ್ಟಾರ ನೋಡ್ರಿ. ಲ್ಯಾಬಿಲಿಟೀಸಾಗ ಡಿಬೆಂಚರ್ ಕೊಟ್ಟಿದ್ದಾರೆ, 2 ಕಂಪ್ನಿ ತಗೋರಿ. ನೆಕ್ಸ್ಟ್ ಒನ್ ಇದೊಂದು ತೆಗೆದುಕೊಳ್ಬೇಕು ನೀವು. ಸೊ ಇದೆಲ್ಲ ಪ್ರೊಸೀಜರ್ಸ್ ನಿಮ್ಗೆ ಗೊತ್ತಿದೆ, ನಾ ಡೈರೆಕ್ಟಾಗಿ ತೆಗೆದುಕೊಳ್ತಾ ಇದ್ದೇನೆ. 80,000 ತೆಗೆದುಕೊಳ್ರಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು. ಸೊ ಇಲ್ಲಿ ಮೆನ್ಷನ್ ಮಾಡ್ರಿ ಡಿಬೆಂಚರ್ 45,000, 15,000, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 80,000, ಇಲ್ಲಿ ಡ್ಯಾಶ್ ಇಡ್ರಿ. ಸೊ ಲಾಸ್ಟ್ 6,20,000, 2,28,000 ಅಂದರೆ 7,45,000 ಇವನು ಮೈನಸ್ ಮಾಡಿಬಿಡ್ರಿ. ನೆಕ್ಸ್ಟ್ 2,43,000 ಇದನ್ನ ಮೈನಸ್ ಮಾಡಿಬಿಡ್ರಿ. ಸೊ ರಿಮೈನಿಂಗ್ ಅಮೌಂಟ್ ಏನಿದೆಯಲ್ಲ, ಸೊ ಇದಕ್ಕೆ ನೆಟ್ ವರ್ತ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸಿಂಪಲ್. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಮಾಡಬೇಕು. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್. ಓಕೆ, ಸೊ ನೆಕ್ಸ್ಟ್ ಅಗೇನ್ ಸ್ವಾತಿ ಲಿಮಿಟೆಡ್, ಜ್ಯೋತಿ ಲಿಮಿಟೆಡ್ ತೆಗೆದುಕೊಳ್ರಿ. ಈಗ ಇಕ್ವಿಟಿ ಶೇರ್ಸ್ ಎಷ್ಟು ಅದಾವ ನೋಡ್ರಿ. ಓಕೆ, ಇಕ್ವಿಟಿ ಶೇರ್ಸ್ ಎಷ್ಟು ಅದಾವ್ರಿ ಇಲ್ಲಿ? 5 lakh rupees ಸ್ವಾತಿ ಲಿಮಿಟೆಡ್ದಾಗ, ಜ್ಯೋತಿ ಲಿಮಿಟೆಡ್ದಾಗ್ರೆ 2 lakh rupees ಅದಾವ. ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ 10 rupees ಇದೆ. ಓಕೆ, ಸೊ ಡೈರೆಕ್ಟ್ ತೊಗೊಂಡ್ಬಿಡ್ರಿ ಇದ್ದ 5 lakh ಡಿವೈಡೆಡ್ ಬೈ 10 rupees 50,000 ಶೇರ್ಸ್. ನೆಕ್ಸ್ಟ್ 2 lakh ಡಿವೈಡೆಡ್ ಬೈ 10 rupees 20,000 ಶೇರ್ಸ್. ಓಕೆ, ನೆಕ್ಸ್ಟ್ ನೋಡಿ ಕ್ಯಾಲ್ಕುಲೇಷನ್ ಆಫ್ ನೆಟ್ ವರ್ತ್ ಪರ್ ಶೇರ್ ಮಾಡಬೇಕು. ಸೊ ನೆಟ್ ವರ್ತ್ ಪರ್ ಶೇರ್ ಈಕ್ವಲ್ ಟು ನೆಟ್ ವರ್ತ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅನ್ನ ತೆಗೆದುಕೊಳ್ಬೇಕು. ಹಾಗಾದ್ರೆ ಸ್ವಾತಿ ಲಿಮಿಟೆಡ್ ಅಗೇನ್ ಜ್ಯೋತಿ ಲಿಮಿಟೆಡ್ ನೆಟ್ ವರ್ತ್ ಎಷ್ಟು ಬಂದಿದೆ ನೋಡ್ರಿ ಅವ್ರದ. ಸ್ವಾತಿ ಲಿಮಿಟೆಡ್ ನೆಟ್ ವರ್ತ್ ಎಷ್ಟು ಬಂದಿದೆ? 6,20,000. ಯು ಹ್ಯಾವ್ ಟು ಮೆನ್ಷನ್ 6,20,000. ಓಕೆ, ನೆಕ್ಸ್ಟ್ ಜ್ಯೋತಿ ಲಿಮಿಟೆಡ್ 2,28,000. ಓಕೆ, 2,28,000 ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಸ್ವಾತಿ ಲಿಮಿಟೆಡ್ ಎಷ್ಟು ಅದಾವ್ರಿ ಇಕ್ವಿಟಿ ಶೇರ್ಸ್? 50,000 ಅದಾರೆ. ಓಕೆ, ಯು ಹ್ಯಾವ್ ಟು ಮೆನ್ಷನ್ 50,000. ಜ್ಯೋತಿ ಲಿಮಿಟೆಡ್ 20,000, ಯು ಹ್ಯಾವ್ ಟು ಮೆನ್ಷನ್ 20,000 ಜ್ಯೋತಿ ಲಿಮಿಟೆಡ್. ಸೊ 6,20,000 ಡಿವೈಡೆಡ್ ಬೈ 50,000 ಮಾಡಿದಾಗ rupees 12.4 ಬರುತ್ತೆ. ನೆಕ್ಸ್ಟ್ 2,28,000 ಡಿವೈಡೆಡ್ ಬೈ 20,000 ಮಾಡಿದಾಗ rupees 11.4 rupees ಬರುತ್ತೆ. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಶೇರ್ ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. SER ಅಂತಾರೆ ಇದಕ್ಕೆ. ಶೇರ್ ಎಕ್ಸ್ಚೇಂಜ್ ರೇಷಿಯೋ ಈಕ್ವಲ್ ಟು ಸ್ಟಾರ್ಟಿಂಗ್ ಬರೋದ್ರಿ ನೋಡ್ರಿ, ಇಲ್ಲಿ ಬರೋದ್ರಲ್ಲ ಪಾಯಿಂಟ್. ಶೇರ್ ಎಕ್ಸ್ಚೇಂಜ್ ರೇಷಿಯೋ ನೆಟ್ ವರ್ತ್ ಆಫ್ ಪರ್ ಶೇರ್ ಆಫ್ ಅಕ್ವೈರ್ಡ್ ಕಂಪನಿ ಡಿವೈಡೆಡ್ ಬೈ ನೆಟ್ ವರ್ತ್ ಆಫ್ ಪರ್ ಶೇರ್ ಆಫ್ ಅಕ್ವೈರಿಂಗ್ ಕಂಪನಿ ಅಂತಿದೆಯಲ್ಲ, ಸೇಮ್ ಇಲ್ಲೇ ತೆಗೆದುಕೊಳ್ಬೇಕಂದ್ರೆ ನೆಟ್ ವರ್ತ್ ಆಫ್ ಪರ್ ಶೇರ್ ಆಫ್ ಅಕ್ವೈರ್ಡ್ ಕಂಪನಿ ಡಿವೈಡೆಡ್ ಬೈ ನೆಟ್ ವರ್ತ್ ಪರ್ ಶೇರ್ ಆಫ್ ಅಕ್ವೈರಿಂಗ್ ಕಂಪನಿ ಅಂತ ತೆಗೆದುಕೊಳ್ಬೇಕು. ಓಕೆ, ಈಗ ಅಕ್ವೈರ್ಡ್ ಕಂಪನಿ ಅಂದ್ರೆ ನೋಡ್ರಿ, ಈಗ ಸ್ವಾತಿ ಲಿಮಿಟೆಡ್ ವೆನ್ ಟು ಟೇಕ್ ಓವರ್ ಜ್ಯೋತಿ ಲಿಮಿಟೆಡ್ ಅಂತ ಹೇಳ್ತಾರೆ. ಓಕೆ, ಸೊ ಜ್ಯೋತಿ ಲಿಮಿಟೆಡ್ ಅನ್ನ ತೆಗೆದುಕೊಳ್ಳೋರದಾರೆ ಅಂತ ಹೇಳ್ತಾರೆ ಅವರ. ಸ್ವಾತಿ ಲಿಮಿಟೆಡ್ ಅಕ್ವೈರಿಂಗ್ ಕಂಪನಿ, ಜ್ಯೋತಿ ಲಿಮಿಟೆಡ್ ಅಕ್ವೈರ್ಡ್ ಕಂಪನಿ. ಓಕೆ, ಸೊ ನೆಕ್ಸ್ಟ್ ಇಲ್ಲೇ ನೀವು ಮೆನ್ಷನ್ ಮಾಡ್ಬೋದು. ಸೊ ಇಲ್ಲಿ ಅಕ್ವೈರ್ಡ್ ಕಂಪನಿ ಅಂದ್ರೆ ಈಗ ಜ್ಯೋತಿ ಲಿಮಿಟೆಡ್ ಅಕ್ವೈರ್ಡ್ ಕಂಪನಿ ಇದೆ. ಸೊ ಎಷ್ಟಿದೆ? 11.4 ಇದೆ. 11.4 ಡಿವೈಡೆಡ್ ಬೈ ನೆಟ್ ವರ್ತ್ ಆಫ್ ಪರ್ ಶೇರ್ ಅಕ್ವೈರಿಂಗ್ ಕಂಪನಿ. ಯಾವ ಕಂಪನಿ ಅಕ್ವೈರ್ ಮಾಡ್ಕೋತಾ ಇದ್ರೆ? ಸ್ವಾತಿ. ಸೊ 12.4 ಅನ್ನ ತೆಗೆದುಕೊಳ್ರಿ ಸ್ವಾತಿ ಲಿಮಿಟೆಡ್. ಸೊ ಈಗ ಡಿವೈಡೆಡ್ ಬೈ ಮಾಡ್ರಿ 11.4 ಡಿವೈಡೆಡ್ ಬೈ 12.4 ಅನ್ನು ಮಾಡಿದಾಗ 0.92 ಅಂತೇಳಿ ಬರುತ್ತೆ. ಇದೇನ SER ಅಂದ್ರೆ ಶೇರ್ ಎಕ್ಸ್ಚೇಂಜ್ ರೇಷಿಯೋ. ನೆಕ್ಸ್ಟ್ ನೋಡಿ, ಇನ್ನು ಇದನ್ನೊಂದು ಮಾಡ್ಬೇಕು ನೀವು. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಬೈ ಸ್ವಾತಿ ಲಿಮಿಟೆಡ್ ಅಂತ ಹಾಕ್ಬೇಕು. ಓಕೆ, ಸೊ ಯಾಕಂದ್ರೆ ಇಲ್ಲಿ ನೋಡ್ರಿ, ಸೊ ಇಲ್ಲಿ ಕೊಟ್ಟಿದ್ದಾರೆ ನಮ್ಗೆ ವಿಚ್ ವುಡ್ ಬಿ ಪ್ರಿಪೇರ್ಡ್ ಫ್ರಾಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಸ್ವಾತಿ ಲಿಮಿಟೆಡ್ ಅಂತ ಕೊಟ್ಟಿದಾರಲ್ಲ. ಸೊ ದ್ಯಾಟ್ ರೀಸನ್ ನೀವೇನು ಮಾಡಬೇಕು? ಸೊ ಅದಕ್ಕಾಗಿ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಅಂತ ಹಾಕ್ರಿ ಈಕ್ವಲ್ ಟು
ನಂಬರ್ ಆಫ್ ಸೇರ್ಸ್ ಅಕ್ವೈರಿಂಗ್ ಕಂಪನಿ ಇಂಟು ಶೇರ್ ಎಕ್ಸ್ಚೇಂಜ್ ರೇಷಿಯೋನ ಮಾಡಬೇಕು. ಸ್ವಾತಿ ಲಿಮಿಟೆಡ್ ತೆಗೆದುಕೊಳ್ಬೇಕು. ಸೊ ನಂಬರ್ ಆಫ್ ಶೇರ್ ಅಕ್ವೈರ್ಡ್ ಕಂಪನಿ ಎಷ್ಟಿದೆ ರೀ? ಅಕ್ವೈರ್ಡ್ ಕಂಪನಿ ಓಕೆ ಇಲ್ಲಿ ತೊಗೊಂಡಿರಿ ನೋಡ್ರಿ 11.4 ಇದೆಯಲ್ಲ. ಸೊ 11.4 ಅಂದ್ರೆ ಇದ್ರ ಸೇರ್ಸ್ ಎಷ್ಟು ಇದಾವೆ ನೋಡ್ರಿ. 20,000 ಸೇರ್ಸ್ ಅದಾವಲ್ರಿ, ಇಲ್ಲಿ ಕೊಟ್ಟಾರ ನಾವು 20,000 ಸೇರ್ಸ್ ಅದಾವೆ. ಓಕೆ 20,000 ಸೇರ್ಸನ್ನು ತೆಗೆದುಕೊಳ್ರಿ ಇಂಟು ಶೇರ್ ಎಕ್ಸ್ಚೇಂಜ್ ರೇಷಿಯೋ ಎಷ್ಟು ಬಂದಿದೆ ಇದ್ರದ 0.92 ಮಾಡಿದಾಗ ಸೊ 18,400 ಸೇರ್ಸ್ ಅಂತ ಹೇಳಿ ಬರುತ್ತೆ. ಓಕೆ ಸೊ ಈಗ ಫಸ್ಟ್ ಕ್ಯಾಲ್ಕುಲೇಷನ್ ಆಯ್ತು, ಯಾವ್ದ ಇದು ಕಂಪ್ಲೀಟ್ ಆಯಿತು. ಓಕೆ ಸ್ವಲ್ಪ ಫಾರ್ಮುಲಾ ಬೇಸ್ ಇದೆ, ನೀವು ಪ್ರಾಕ್ಟೀಸ್ ಮಾಡ್ಬೇಕು ಪ್ರಾಬ್ಲಮನ್ನು, ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ ನೆಕ್ಸ್ಟ್ ನೋಡಿ, ಅರ್ನಿಂಗ್ ಪರ್ ಶೇರ್ ತೆಗೆದುಕೊಳ್ರಿ. ಅರ್ನಿಂಗ್ ಪರ್ ಶೇರ್ ಸೆಕೆಂಡ್ ತಗೋಣ. ಅಂಡರ್ ಅರ್ನಿಂಗ್ ಪರ್ ಶೇರ್ ಮೆಥಡ್ ಅಂತ ಹಾಕ್ರಿ. ಇಲ್ಲಿ ಕೂಡ ವರ್ಕಿಂಗ್ ನೋಟ್ಸ್ ಬರ್ತವೆ, ಅದನ್ನ ಮೆನ್ಷನ್ ಮಾಡ್ಕೊತ ಹೋಗ್ಬೇಕು ನೀವು. ಫಸ್ಟಿಗೆ ಕ್ಯಾಲ್ಕುಲೇಷನ್ ಆಫ್ ಅರ್ನಿಂಗ್ ಪರ್ ಶೇರ್ ಈಕ್ವಲ್ ಟು EPS ಈಕ್ವಲ್ ಟು ಏನಂತಾರೆ, ಅರ್ನಿಂಗ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂತ. ಹಂಗಾದ್ರೆ ಸ್ವಾತಿ ಲಿಮಿಟೆಡ್, ಜ್ಯೋತಿ ಲಿಮಿಟೆಡ್ ಅರ್ನಿಂಗ್ಸ್ ಎಷ್ಟಿದೆ ನೋಡಿ. ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ಮೇಲೆ ನಾವು ಒಂದು ಪಾಯಿಂಟ್ ನೆನಪಿಟ್ಕೋತೇನ್ರಿ, ಯಾವುದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಪ್ರಿಫರೆನ್ಸ್ ಡಿವಿಡೆಂಡ್. ಸೊ ದ ಅರ್ನಿಂಗ್ಸ್ ಅವ್ರದ 72,000 45,000. ಓಕೆ 72,000 ಸ್ವಾತಿ ಲಿಮಿಟೆಡ್, ಜ್ಯೋತಿ ಲಿಮಿಟೆಡ್ 45,000. ಓಕೆ ಸೊ ಯು ಹ್ಯಾವ್ ಟು ಮೆನ್ಷನ್, ಇಲ್ಲಿ ಮೆನ್ಷನ್ ಮಾಡ್ರೆ 72,000 45,000 ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್, ಇಕ್ವಿಟಿ ಶೇರ್ಸ್ ಎಷ್ಟು ಅದಾವ್ರಿ ಇಲ್ಲಿ ಮಾಡಿ ನೋಡಿ. ಸ್ವಾತಿ ಲಿಮಿಟೆಡ್ 50,000, ಜ್ಯೋತಿ ಲಿಮಿಟೆಡ್ 20,000. ಓಕೆ ಸೊ 50,000 20,000 ಮೆನ್ಷನ್ ಮಾಡ್ರೆ 72,000 ಡಿವೈಡೆಡ್ ಬೈ 50,000 ಮಾಡಿದಾಗ ರುಪೀಸ 1.44 ಬರುತ್ತೆ. ನೆಕ್ಸ್ಟ್ 45,000 ಡಿವೈಡೆಡ್ ಬೈ 20,000 ಮಾಡಿದಾಗ ರುಪೀಸ 2.25 ಬರುತ್ತೆ. ಓಕೆ ನೆಕ್ಸ್ಟ್ ನೋಡಿ, ಇನ್ನು ಕ್ಯಾಲ್ಕುಲೇಷನ್ ಆಫ್ ಶೇರ್ ಎಕ್ಸ್ಚೇಂಜ್ ರೇಷಿಯೋ ಅಂತ ಹಾಕ್ರಿ. ಶೇರ್ ಎಕ್ಸ್ಚೇಂಜ್ ರೇಷಿಯೋ ಈಕ್ವಲ್ ಟು ಅರ್ನಿಂಗ್ ಪರ್ ಶೇರ್ ಆಫ್ ಅಕ್ವೈರ್ಡ್ ಕಂಪನಿ ಡಿವೈಡೆಡ್ ಬೈ EPS ಆಫ್ ಅಕ್ವೈರಿಂಗ್ ಕಂಪನಿ. ಓಕೆ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿರಿ ನೋಡಿ ನೀವು. ಇಲ್ಲಿ ಏನು ಮಾಡಿರಿ, ನೆಟ್ವರ್ತ್ ಆಫ್ ಅಕ್ವೈರ್ಡ್ ಕಂಪನಿ ಮಾಡಿರಿ, ನೆಟ್ವರ್ತ್ ಆಫ್ ಅಕ್ವೈರಿಂಗ್ ಕಂಪನಿ ಮಾಡಿರಲ್ಲ. ಸೊ ಇಲ್ಲಿ ಈ ಮೆಥಡ್ದಲ್ಲಿ EPS ಮ್ಯಾನ್ ಮಾಡಬೇಕು. EPS ಆಫ್ ಅಕ್ವೈರ್ಡ್ ಕಂಪನಿ, EPS ಆಫ್ ಅಕ್ವೈರಿಂಗ್ ಕಂಪನಿ. ಹಂಗಾದ್ರೆ ಅಕ್ವೈರ್ಡ್ ಕಂಪನಿ ಎಷ್ಟಿದೆ ನೋಡ್ರಿ, EPS ಎಷ್ಟು ಬಂದಿದೆ 2.25 ಅಂತ ಬಂದಿದೆ. EPS ಇದೆಯಲ್ಲ 2.25 ಡಿವೈಡೆಡ್ ಬೈ ಅಕ್ವೈರಿಂಗ್ ಕಂಪನಿದ ಎಷ್ಟು ಬಂದಿದೆ ನೋಡ್ರಿ 1.44 ಅಂತ ಬಂದಿದೆ ನೋಡ್ರಿ. ಓಕೆ 1.44 ಡಿವೈಡೆಡ್ ಬೈ ಮಾಡ್ರಿ ಎಷ್ಟು ಬರುತ್ತೆ 1.56 ಅಂತ ಹೇಳಿ ಬರುತ್ತೆ. ಸೊ ನಾವು ಫೈನಲ್ ಆಗಿ ಇಲ್ಲೊಂದು ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಬೈ ಸ್ವಾತಿ ಲಿಮಿಟೆಡ್, ಇಲ್ಲೂ ಅದನ್ನ ಮಾಡಿದವಲ್ರಿ ಸ್ವಾತಿ ಲಿಮಿಟೆಡ್. ಯಾಕೆ ಹೇಳ್ರಿ, ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಮ್ಗೆ ಯಾರ ಪಾಯಿಂಟ್ ಆಫ್ ವ್ಯೂದಿಂದ ಕೇಳಿದಾರೆ, ಸ್ವಾತಿ ಪಾಯಿಂಟ್ ಆಫ್ ವ್ಯೂದಿಂದ ಕೇಳಿದ್ದಾರೆ. ಅಂದ್ರೆ ಸ್ವಾತಿ ಪಾಯಿಂಟ್ ಆಫ್ ಲಿಮಿಟೆಡ್, ಸ್ವಾತಿ ಲಿಮಿಟೆಡ್ ಪಾಯಿಂಟ್ ಆಫ್ ವ್ಯೂದಿಂದ. ಸೊ ಈ ಥರ ಮಾಡ್ಬೇಕು ನೀವು. ಸೊ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಈಕ್ವಲ್ ಟು ಶೇರ್ಸ್ ಆಫ್ ಅಕ್ವೈರ್ಡ್ ಕಂಪನಿ ಇಂಟು ಶೇರ್ ಎಕ್ಸ್ಚೇಂಜ್ ರೇಷಿಯೋ ಅಂತ ಹಾಕಬೇಕು. ಓಕೆ ಶೇರ್ಸ್ ಆಫ್ ಅಕ್ವೈರ್ಡ್ ಕಂಪನಿ ಶೇರ್ಸ್ ಎಷ್ಟು ಅದಾವೆ ನೋಡ್ರಿ, ಇಲ್ಲೇ ತೊಗೊಂಡಿರಿ ನೋಡ್ರಿ ಎಷ್ಟು ಶೇರ್ಸ್ ಅದಾವೆ 20,000 ಶೇರ್ಸ್ ಅದಾವೆ. ಓಕೆ 20,000 ಡಿವೈಡ್ ಇಂಟು ಶೇರ್ ಎಕ್ಸ್ಚೇಂಜ್ ರೇಷಿಯೋ ಎಷ್ಟು ಬಂದಿದೆ ರೀ 1.56 ಬಂದಿದೆ. 1.56. ಸೊ ಟೋಟಲ್ 20,000 ಇಂಟು 1.56 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ, ಎಷ್ಟು ಶೇರ್ಸ್ ಬರ್ತವೆ 31,200 ಶೇರ್ಸ್ ಬರ್ತವೆ. ಓಕೆ ಸೊ ಲಾಸ್ಟ್ ರೆಕಮೆಂಡೇಶನ್ ಅಂತ ಬರಿಬೋದು ಅಥವಾ ಕಮೆಂಟ್ ಅಂತ ಬರಿಬೋದು. ಇನ್ ದಿಸ್ ಕೇಸ್ ಸ್ವಾತಿ ಲಿಮಿಟೆಡ್ ಶುಡ್ ಪ್ರಿಪೇರ್ ಆರ್ ಅಕ್ಸೆಪ್ಟ್ ದ SER ಶೇರ್ ಎಕ್ಸ್ಚೇಂಜ್ ರೇಷಿಯೋ ಅಂತ ಹೇಳ್ಬೋದು ಆಫ್ ಬೇಸ್ಡ್ ಆನ್ ನೆಟ್ ಅಸೆಟ್ಸ್ ವ್ಯಾಲ್ಯೂ ಮೆಥಡ್ as it has to issue minimum number of shares, that is 18,400 shares ಅಂತ ಹೇಳ್ತಾರೆ. ಓಕೆ ಸೊ ಈಗ ಶೇರ್ ಎಕ್ಸ್ಚೇಂಜ್ ರೇಷಿಯೋವನ್ನು ನೋಡಿದಾಗ ನಾವು ಫಸ್ಟ್ ನೋಡ್ರಿ, ಸ್ವಾತಿ ಲಿಮಿಟೆಡ್ ಪಾಯಿಂಟ್ ಆಫ್ ವ್ಯೂದಿಂದ ಶೇರ್ ಎಕ್ಸ್ಚೇಂಜ್ ರೇಷಿಯೋವನ್ನು ಕನ್ಸಿಡರ್ ಮಾಡಿ ನೆಟ್ ಅಸೆಟ್ಸ್ ವ್ಯಾಲ್ಯೂದಾಗ ಎಷ್ಟು ಶೇರ್ಸನ್ನು ಇಶ್ಯೂ ಮಾಡ್ತಾರೆ ನೋಡ್ರಿ. ಎಷ್ಟು ಶೇರ್ಸ್ ಇಶ್ಯೂ ಮಾಡ್ತಾರೆ 18,400 ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ಅರ್ನಿಂಗ್ ಪರ್ ಶೇರ್ EPS ಮೇಲೆ ಎಷ್ಟು ಶೇರ್ಸನ್ನು ಇಶ್ಯೂ ಮಾಡ್ತಾರೆ ನೋಡ್ರಿ. ಸೊ 31,200 ಅಂದ್ರೆ ಮಿನಿಮಮ್ ಯಾವ್ದಾಯ್ತು ರೀ, ಇದು ಮಿನಿಮಮ್ ಆಯ್ತಲ್ರಿ.
18,400. ಓಕೆ, ಸೊ ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಇಷ್ಟು ಬರಿಬೇಕು ನೀವು. ಓಕೆ, ಸೊ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಓಕೆ, ಸ್ವಲ್ಪ ಏನು ಮಾಡ್ರಿ, ಪ್ರಾಬ್ಲಮ್ಸನ್ನು ಇನ್ನೊಮ್ಮೆ ನೀಟಾಗಿ ನೋಡ್ರಿ, ಕ್ಲಾಸನ್ನು ಕೇಳ್ರಿ, ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಫಾರ್ಮುಲಾಗಳು ಎಲ್ಲ ಪ್ರಾಕ್ಟೀಸ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು.